ನಮಸ್ಕಾರ ಎಲ್ಲ ವಿದ್ಯಾರ್ಥಿಗಳಿಗೆ ಹೇಮಾ ಪಾಟೀಲ್ ಮ್ಯಾಥ್ಸ್ ಅಕಾಡೆಮಿಗೆ ನಿಮಗೆ ಸ್ವಾಗತವನ್ನು ಹೇಳುತ್ತೇನೆ. ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು 10ನೇ ತರಗತಿ ಗಣಿತ 2025-26ರ SSLC ವಿದ್ಯಾರ್ಥಿಗಳಿಗೆ ಘಟಕವಾರು ಇಂಪಾರ್ಟೆಂಟ್ ಪ್ರಶ್ನೆಗಳ ಸಹಿತ ಉತ್ತರಗಳನ್ನು ಈ ಒಂದು ವಿಡಿಯೋದಲ್ಲಿ ನಾನು ಹೇಳಿಕೊಡುತ್ತಿದ್ದೇನೆ. ಈಗ ಹಿಂದಿನ ವಿಡಿಯೋದಲ್ಲಿ ನಾನು ಘಟಕ 1 ವಾಸ್ತವ ಸಂಖ್ಯೆಗಳಲ್ಲಿರುವ ಇಂಪಾರ್ಟೆಂಟ್ ಪ್ರಶ್ನೆಗಳು ಮತ್ತು ಉತ್ತರ ಸಹಿತ ಹೇಳಿಕೊಟ್ಟಿದ್ದೇನೆ. ಈ ಒಂದು ವಿಡಿಯೋದಲ್ಲಿ ನಾನು ಘಟಕ 2 ಬಹುಪದೋಕ್ತಿಗಳು ಈ ಒಂದು ಘಟಕದ ಅಲ್ಲಿ 1 ಅಂಕದ ಪ್ರಶ್ನೆಗಳು ಮತ್ತು 3 ಅಂಕದ ಪ್ರಶ್ನೆಗಳನ್ನು ಈ ವರ್ಷ ನಿಮಗೆ ಕೇಳಬಹುದು. ಈಗ 1 ಅಂಕದ ಪ್ರಶ್ನೆಗಳು ಬಹು ಆಯ್ಕೆ ಪ್ರಶ್ನೆಗಳಲ್ಲಿ ಯಾವ ರೀತಿಯ ಪ್ರಶ್ನೆಗಳು ಬರುತ್ತವೆ ಎಂಬುದನ್ನು ನಾವಿಲ್ಲಿ ಗಮನಿಸೋಣ. ನೋಡ್ರಿ, 1ನೇ ಪ್ರಶ್ನೆ, ಘನ ಬಹುಪದೋಕ್ತಿಯ ಮಹತ್ತಮ ಘಾತವು ಅಥವಾ ಡಿಗ್ರಿ ಎಷ್ಟು ಅಂತ ಕೇಳಿದ್ದಾರೆ. ಘನ ಅಂದರೆ ಘಾತಾಂಕ 3 ಆಗಿರ್ತದ. ಆದ್ರಿಂದ ಇಲ್ಲಿ ಉತ್ತರ ಏನು? 3. ಇಲ್ಲಿ ನಾನು ಘನ ಬಹುಪದೋಕ್ತಿಯ ಒಂದು ಆದರ್ಶ ರೂಪವನ್ನು ಬರೆದಿದ್ದೇನೆ. ax³ + bx² + cx + d. ಇಲ್ಲಿ ಘಾತಾಂಕ 3, 2 ಏನೂ ಇಲ್ಲ ಅಂದರೆ ಏನಿದೆ ಅಲ್ಲಿ 1 ಇರ್ತದ. ಇಲ್ಲಿ ಎಕ್ಸರ ಮೇಲೆ ಏನೂ ಇಲ್ಲ ಅಂದರೆ ಅಲ್ಲಿ ಏನಿರ್ತದ 1. ಆದ್ದರಿಂದ ಅತ್ಯಂತ ದೊಡ್ಡ ಅಥವಾ ಗರಿಷ್ಠ ಘಾತಾಂಕ ಯಾವುದಪ್ಪ? ಇಲ್ಲಿ 3. ಆದ್ದರಿಂದ ಘನ ಬಹುಪದೋಕ್ತಿಯ ಮಹತ್ತಮ ಘಾತ ಏನು? 3. ಇಲ್ಲಿ a, b, c ಮತ್ತು ಡಿಗಳೇನಾಗಿರ್ತವೆ? ರಿಯಲ್ ನಂಬರ್ಸ್ ಅಂತಂದರೆ ವಾಸ್ತವ ಸಂಖ್ಯೆಗಳಾಗಿರ್ತವೆ. ಮತ್ತು a 0 ಆಗಿರಬಾರ್ದು. ಇದು ಪೂರ್ತಿ 0 ಆಗಿದ್ರೆ ಇದು ಘನ ಬಹುಪದೋಕ್ತಿ ಅಂತ ಅನ್ಕೊಳ್ಳೋದಿಲ್ಲ. ಆದ್ದರಿಂದ ಘನ ಬಹುಪದೋಕ್ತಿಯ ಮಹತ್ತಮ ಘಾತ 3. ಅದೇ ವರ್ಗ ಬಹುಪದೋಕ್ತಿಯ ಮಹತ್ತಮ ಘಾತ ಕೇಳಿದರೆ 2 ಅಂತ ಬರಿಬೇಕು. ರೇಖಾತ್ಮಕ ಬಹುಪದೋಕ್ತಿಯ ಮಹತ್ತಮ ಘಾತ ಅಂತ ಕೇಳಿದರೆ 1 ಬರಿಬೇಕು. ಈಗ 2ನೇ ಪ್ರಶ್ನೆಗೆ ಹೋಗೋಣ. ಚಿತ್ರದಲ್ಲಿ y = p(x) ಬಹುಪದೋಕ್ತಿಯ ಶೂನ್ಯತೆಗಳ ಸಂಖ್ಯೆಯು. ಇಲ್ಲಿ ಮೇಲಿನ ಮೊದಲೇ ಒಂದು ಪ್ರಶ್ನೆಯನ್ನು ಈ ಸರಿ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದ್ದಾರೆ. ಈಗ 2ನೇ ಪ್ರಶ್ನೆಯನ್ನು ಕೂಡ ಈ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿರುವಂಥ ಪ್ರಶ್ನೆನೇ ಇದು. ಇಲ್ಲಿ ಒಂದು ಚಿತ್ರವನ್ನು ಕೊಟ್ಟಿದ್ದಾರೆ. ಈ ಚಿತ್ರದಲ್ಲಿ ಶೂನ್ಯತೆಗಳು ಎಷ್ಟು ಅಂತ ಕೇಳಿದ್ದಾರೆ. ಇಲ್ಲಿ ನೋಡಿ, ಇದು x ಅಕ್ಷ ಮತ್ತು ಇದು y ಅಕ್ಷ. x ಅಕ್ಷದ ಮೇಲಿರುವ ಬಿಂದುಗಳನ್ನಷ್ಟೇ ನಾವು ಕನ್ಸಿಡರ್ ಮಾಡಬೇಕು. y ಅಕ್ಷದ ಬಿಂದುಗಳನ್ನು ಹಿಡಿಬಾರ್ದು. ಆದ್ದರಿಂದ x ಅಕ್ಷದಲ್ಲಿ ನೋಡ್ರಿಲ್ಲೇ 1, ಇದು ಪೂರ್ಣ x ಅಕ್ಷ ಅಂತ ಹೇಳಲಾಗ್ತದೆ. ಶೂನ್ಯತೆಗಳನ್ನು 1, 2, 3, 4 x ಅಕ್ಷದ ಮೇಲಿರುವ ಬಿಂದುಗಳನ್ನಷ್ಟೇ ನೀವು ಅದನ್ನು ಶೂನ್ಯತೆಯಾಗಿ ತೆಗೆದುಕೊಂಡು, ಆದ್ದರಿಂದ ಉತ್ತರ ಏನಪ್ಪ? ಇಲ್ಲಿ 4. ಹಾಗಾದರೆ ಈ ಒಂದು ಚಿತ್ರದಲ್ಲಿನ ಬಹುಪದೋಕ್ತಿಯ ಶೂನ್ಯತೆಗಳ ಸಂಖ್ಯೆ 1, 2, 3, 4 ಅಂತ ಬರ್ತದ. ಇನ್ನು ಮುಂದಿನ ಪ್ರಶ್ನೆಗೆ ಹೋಗೋಣ. ಇದು ಕೂಡ ಒಂದು ಬಹು ಆಯ್ಕೆದ ಪ್ರಶ್ನೆನೇ ಆಗಿದೆ. ನೋಡ್ರಿ, 3ನೇ ಪ್ರಶ್ನೆ, p(x) = 5x + 3 ಈ ಬಹುಪದೋಕ್ತಿಯ ಶೂನ್ಯತೆ ಎಷ್ಟು ಅಂತ ಕೇಳಿದ್ದಾರೆ. ಇಲ್ಲೇ ಆಪ್ಷನ್ಸ್ 4 ಆಪ್ಷನ್ಸ್ ಕೊಟ್ಟಿದ್ದಾರೆ. ಫಸ್ಟ್ ನಾವೀಗ ಅದು ಶೂನ್ಯತೆ ಎಷ್ಟು ಅಂಥೇಳಿ ಕಂಡುಹಿಡಿಯೋಣ. p(x) = 5x + 3 ಇದು ಒಂದು ರೇಖಾತ್ಮಕ ಬಹುಪದೋಕ್ತಿ. ಯಾಕಂದರೆ ಎಕ್ಸರ ಮೇಲಿನ ಘಾತ ಏನಿದೆ 1. 5x + 3 = 0 ಅಂಥೇಳಿ ನಾವು ಇಟ್ಕೊಂಡು ಎಕ್ಸರ ಬೆಲೆ ಕಂಡುಹಿಡ್ಕೊಳ್ಳೋಣ. ಈಗ 5x = +3 ಈ ಸೈಡ್ ಬಂದರೆ ಏನಾಗ್ತದೆ? -3. ಆದ್ದರಿಂದ x = -3. ಇದು 5 ಇಲ್ಲೇ ಗುಣಾಕಾರ ಇದೆ. ಈ ಸೈಡ್ ಬಂದರೆ ಏನಾಗ್ತೈತಿ? ಭಾಗಾಕಾರ. ಆದ್ದರಿಂದ x = -3/5. ಆದ್ದರಿಂದ ಈ ಒಂದು ಬಹುಪದೋಕ್ತಿಯ 5x + 3ರ ಬಹುಪದೋಕ್ತಿಯ ಶೂನ್ಯತೆ -3/5 ಆಗುತ್ತದೆ. ಇದು ಕೂಡ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರುವಂತಹ ಪ್ರಶ್ನೆನೇ ಆಗಿದೆ. 4ನೇ ಒಂದು ಪ್ರಶ್ನೆಗೆ ಹೋಗೋಣ. p(x) = x² - 3 ಈ ಬಹುಪದೋಕ್ತಿಯ ಶೂನ್ಯತೆಗಳನ್ನು ಕಂಡುಹಿಡಿಯಿರಿ ಅಂತ ಹೇಳಿ ಇದು ಒಂದು ಬಹು ಆಯ್ಕೆಯ ಪ್ರಶ್ನೆಯಲ್ಲಿ ಈ ಪ್ರಶ್ನೆಯನ್ನು ಕೇಳಿದ್ದಾರೆ. ಇದು ಹೇಗೆ ಬಿಡಿಸ್ಬೇಕು ಅನ್ನೋದನ್ನು ನೋಡ್ರಿ. ಇಲ್ಲಿ ನೋಡ್ರಿ, ಫಸ್ಟ್ ಉತ್ತರ ಆಮೇಲೆ ಹೇಳ್ತೀನಿ. p(x) = 0 ಅಂತ ಇಟ್ಕೊಳ್ಳೋಣ. p(x) = x² - 3 ಅದನ್ನು ಇಟ್ಕೊತೇನೆ.
ಈಗ ಇಲ್ಲಿಗೆ ಸ್ಕ್ವೇರ್ ಇದೆ, ಇಲ್ಲಿ ಮೂರಕ್ಕೂ ನಾನು ಸ್ಕ್ವೇರ್ ಮಾಡ್ಕೋಬೇಕಾದ್ರೆ ಇದನ್ನ ಸ್ಕ್ವೇರ್ ರೂಟ್ ಆಫ್ 3 ಹೋಲ್ ಸ್ಕ್ವೇರ್ ಅಂತ ಮಾಡ್ಕೊತೀನಿ. ಬರೇ 3 ಕೊಟ್ಟಿದ್ದಾರಲ್ಲ, ನನಗೆ 3ರ ಸ್ಕ್ವೇರ್ ಅಂತ ಇಟ್ಕೊಳ್ಳಿಕ್ಕೆ ಬರಂಗಿಲ್ಲ ನನಗೆ. ಆದ್ದರಿಂದ ಸ್ಕ್ವೇರ್ ರೂಟ್ ಆಫ್ 3 ಹೋಲ್ ಸ್ಕ್ವೇರ್ ಇಸ್ಕೋ ಟು 0. ಇದೇನಾಯ್ತು, ಎಕ್ಸ್ ಸ್ಕ್ವೇರ್ ಮೈನಸ್ ರೂಟ್ 3 ಹೋಲ್ ಸ್ಕ್ವೇರ್. ಇದು ಯಾವ ಒಂದು ಸೂತ್ರದ ಪ್ರಕಾರ ಬರ್ತೈತೆ ಅಂದರೆ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಇಸ್ಕೋ ಟು ಎ ಪ್ಲಸ್ ಬಿ, ಎ ಮೈನಸ್ ಬಿ ರೂಪದಲ್ಲಿ ಇದನ್ನು ಬರ್ಕೋಬೇಕು. ಹಾಗಾದರೆ ಎಕ್ಸ್ ಪ್ಲಸ್ ರೂಟ್ 3 ಎಕ್ಸ್ ಮೈನಸ್ ರೂಟ್ 3 ಅಂದರೆ ಇದು ಎ ಮೈನಸ್ ಬಿ, ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ರೂಪದಲ್ಲಿ ಅಂದ್ರೆ ಎ ಪ್ಲಸ್ ಬಿ ಎ ಮೈನಸ್ ಬಿ ರೂಪದಲ್ಲಿ ಇದನ್ನು ಬರ್ಕೊಂಡು ಇಸ್ಕೋ ಟು 0 ಬರೆದು ಎಕ್ಸ್ ಪ್ಲಸ್ ರೂಟ್ 3 ಇಸ್ಕೋ ಟು 0 ಎರಡಕ್ಕೂ ಸೊನ್ನೆಯನ್ನು ನಾವು ಹಾಕೋಬೇಕು. ಆದ್ದರಿಂದ ಎಕ್ಸ್ ಬೆಲೆ ಏನಾಗ್ತೈತಿ, ಎಕ್ಸ್ ಇಸ್ಕೋ ಟು ಪ್ಲಸ್ 3 ಈ ಸೈಡ್ ಬಂದರೆ ಮೈನಸ್ 3 ಆಯಿತು. ಇಲ್ಲೇ ಎಕ್ಸ್ ಇಸ್ಕೋ ಟು ಮೈನಸ್ 3 ಈಚೆ ಕಡೆ ಬಂದರೆ ಪ್ಲಸ್ 3 ಆಯಿತು. ಹಾಗಾದರೆ ಶೂನ್ಯತೆಗಳು ಪ್ಲಸ್ ರೂಟ್ 3 ಮೈನಸ್ ರೂಟ್ 3. ಆದ್ದರಿಂದ ಉತ್ತರ ಏನು ಬಂತು, ಬಿ ಆಪ್ಷನ್, ರೂಟ್ 3 ಮೈನಸ್ ರೂಟ್ 3 ಇವೆರಡು ಈ ಒಂದು ಸಂಖ್ಯೆಯ ಒಂದು ಬಹುಪದೋಕ್ತಿಗಳು ಆಯಿತು. ಇನ್ನು ಇದು ಈ ಒಂದು ಪ್ರಶ್ನೆ ಏಪ್ರಿಲ್ 2019ರಲ್ಲಿ ಕೂಡ ಕೇಳಿದ್ದಾರೆ. ಮಾದರಿ ಪ್ರಶ್ನೆ ಪತ್ರಿಕೆ 2025ರಲ್ಲಿ ಕೂಡ ಈ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ಇದು ಮಾದರಿ ಪ್ರಶ್ನೆ ಪತ್ರಿಕೆ, ಪ ಅಂತ ಬರ್ದೇನಲ್ಲ, ಇದು ಮಾದರಿ ಪ್ರಶ್ನೆ ಪತ್ರಿಕೆ ಈ ವರ್ಷದಲ್ಲಿ ಬಿಡುಗಡೆ ಆಗಿರುವಂಥ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿರುವಂಥ ಪ್ರಶ್ನೆ. ಇನ್ನು ಮುಂದೆ ಹೋಗೋಣ. ಲಾಸ್ಟ್ ಬಹುಪದೋಕ್ತಿಗಳಲ್ಲೂ ಕೊನೆಯ ಒಂದು ಪ್ರಶ್ನೆ, ಪಿ ಆಫ್ ಎಕ್ಸ್ ಇಸ್ಕೋ ಟು 3x³ ಮೈನಸ್ ಎಕ್ಸರ ಘಾತ 4 ಪ್ಲಸ್ 2x² ಪ್ಲಸ್ 5x+2 ಇದು ಒಂದು ಬಹುಪದೋಕ್ತಿ. ಇದರ ಮಹತ್ತಮ ಘಾತ ಇಲ್ಲಿ ನೋಡ್ರಿ, ಎಕ್ಸರ ಘಾತದಲ್ಲಿ 3, 4, 2, 1 ಇದೆ. ಘಾತಾಂಕ ಯಾವುದು ಜಾಸ್ತಿ ದೊಡ್ಡದಿದೆಲ್ಲ, ಘಾತಾಂಕ ಗರಿಷ್ಠ ಯಾವುದೈತಲ್ಲ ಅದನ್ನು ನಾವು ಮಹತ್ತಮ ಘಾತ ಅಂತ ಡಿಗ್ರಿ ಅಂತೇಳಿ ಕನ್ಸಿಡರ್ ಮಾಡಬೇಕು. ಆದ್ದರಿಂದ ಉತ್ತರ ಏನು, ಸಿ 4. ಅಂದ್ರೆ ಘಾತಾಂಕ ಏನಪ್ಪ, ಇದು 4 ಆಗಿದೆ. ಈ ಥರ ಪ್ರಶ್ನೆಯನ್ನು ಕೇಳಬಹುದು. ಇವೆಲ್ಲ ಇಂಪಾರ್ಟೆಂಟ್ ಪ್ರಶ್ನೆಗಳೇ ಆಗಿದ್ದಾವೆ. ಈಗ ಒಂದು ಅಂಕದ ಪ್ರಶ್ನೆಗಳನ್ನು ನೋಡೋಣ. ಪಿ ಆಫ್ ಎಕ್ಸ್ ಇಸ್ಕೋ ಟು x² ಪ್ಲಸ್ 3x ಪ್ಲಸ್ ಕೆ ಈ ಬಹುಪದೋಕ್ತಿಯ ಶೂನ್ಯತೆಗಳು ಪರಸ್ಪರ ವೃತ್ಕ್ರಮಗಳಾದರೆ ಕೆಯ ಬೆಲೆಯನ್ನು ಕಂಡುಹಿಡಿಯಿರಿ. ಫಸ್ಟ್ ತಿಳ್ಕೊಳ್ಳೋಣ. ವೃತ್ಕ್ರಮ ಅಂತಂದರೆ ಒಂದು ಸಂಖ್ಯೆಯನ್ನು ಉಲ್ಟಾ ಬರ್ಕೊಳ್ಳೋದು. ಒಂದು ಎಕ್ಸಾಂಪಲ್ ತೋರಿಸ್ತೀನಿ. ವೃತ್ಕ್ರಮ ಅಂತಂದರೆ 2/7ರ ವೃತ್ಕ್ರಮ ಏನು ಅಂತ ಕೇಳಿದಾಗ ನೀ ಏನು ಬರೀಬೇಕು, ಉಲ್ಟಾ ಬರ್ಕೋಬೇಕು. 7/2 ಇದು ವೃತ್ಕ್ರಮ ಅಥವಾ ವಿಲೋಮ ಅಂತೇಳಿ ಹೇಳ್ತೇವೆ. ಆದ್ದರಿಂದ ಈ ಒಂದು ಪ್ರಶ್ನೆಗೆ ಉತ್ತರ ಯಾವ ಥರ ಬರಿಬೇಕಂದ್ರೆ, ಶೂನ್ಯತೆಗಳು ಪರಸ್ಪರ ವೃತ್ಕ್ರಮಗಳಾದರೆ ಶೂನ್ಯತೆಗಳ ಗುಣಲಬ್ಧ ಏನಾಗಿರ್ತದ, 1 ಆಗಿರ್ತೈತಿ. ಆದ್ದರಿಂದ ಕೆ ಬೆಲೆನೂ ಕೂಡ ಏನು, 1 ಅಂತೇಳಿ ಈ ಒಂದು ಪ್ರಶ್ನೆಗೆ ಉತ್ತರ. ಇಲ್ಲಿ ನಾನು ಕೆಲವು ಸೂತ್ರಗಳು, ಈ ಪಾಠದಲ್ಲಿ ಬರುವಂಥ ಸೂತ್ರಗಳನ್ನು ಒಂದು ಸರಿ ರಿಮೈಂಡ್ ಮಾಡ್ತೀನಿ ನೋಡ್ರಿ. ಅಲ್ಫಾ ಮತ್ತು ಬೀಟಾಗಳು ax² ಪ್ಲಸ್ bx ಪ್ಲಸ್ ಸಿ ಎಂಬ ವರ್ಗ ಬಹುಪದೋಕ್ತಿಯ ಶೂನ್ಯತೆಗಳಾದರೆ ಶೂನ್ಯತೆಗಳ ಮೊತ್ತ ಅಲ್ಫಾ ಪ್ಲಸ್ ಬೀಟಾ ಇಸ್ಕೋ ಟು ಮೈನಸ್ ಬಿ ಬೈ ಎ. ಶೂನ್ಯತೆಗಳ ಗುಣಲಬ್ಧ ಅಲ್ಫಾ ಬೀಟಾ ಇಸ್ಕೋ ಟು ಸಿ ಬೈ ಎ. ಇದು ಸೂತ್ರ. ಇದು ಬಹುಪದೋಕ್ತಿಯ ಶೂನ್ಯತೆಗಳ ಮೊತ್ತ ಮತ್ತು ಗುಣಲಬ್ಧ ಕಂಡುಹಿಡಿಯುವಂಥ ಸೂತ್ರ. ಇದು ಲೆಕ್ಕದಲ್ಲಿ ಬೇಕಾಗ್ತದೆ, ಅದಕ್ಕೆ ಇದನ್ನ ಸೂತ್ರವನ್ನು ಬರ್ದೇನಿ. ನೆಕ್ಸ್ಟ್, ರೇಖಾತ್ಮಕ ಬಹುಪದೋಕ್ತಿ ಡಿಗ್ರಿ 1 ಆಗಿರ್ತೈತಿ. ಯಾವಾಗಲೂ ಡಿಗ್ರಿ 1 ಆಗಿರುವ ಬಹುಪದೋಕ್ತಿಗೆ ರೇಖಾತ್ಮಕ ಬಹುಪದೋಕ್ತಿ ಅಂತಾರೆ. ಇದರ ಆದರ್ಶ ರೂಪ ಪಿ ಆಫ್ ಎಕ್ಸ್ ಇಸ್ಕೋ ಟು ಎಕ್ಸ್ ಪ್ಲಸ್ ಬಿ. ಇಲ್ಲಿ ಎ ಮತ್ತು ಬಿಗಳು ಆರ್ಗೆ ಸಮ ಅಂತಂದರೆ ವಾಸ್ತವ ಸಂಖ್ಯೆಗಳಾಗಿರ್ತಾವ. ಎ 0 ಆಗಿರಬಾರ್ದು. ವರ್ಗ ಬಹುಪದೋಕ್ತಿ ಡಿಗ್ರಿ 2 ಆಗಿರ್ತೈತಿ. ಆದರ್ಶ ರೂಪ ಏನು, ax² ಪ್ಲಸ್ bx ಪ್ಲಸ್ ಸಿ. ಎ ಬಿ ಸಿಗಳಲ್ಲೇ ವಾಸ್ತವ ಸಂಖ್ಯೆಗಳು. ಎ ಕೂಡ 0 ಆಗಿರಬಾರ್ದು. ಎ 0 ಆಗಿರಬಾರ್ದು ನೋಡ್ರಿ. ಎ 0 ಆದ್ರೆ ಅದು ರೇಖಾತ್ಮಕ ಬಹುಪದೋಕ್ತಿ ಆಗಂಗಿಲ್ಲ. ಮತ್ತು ವರ್ಗ ಬಹುಪದೋಕ್ತಿಯ ಆದರ್ಶ ರೂಪನೂ ಕೂಡ ಕೆಲವು ಸಲ ಕೇಳಿರ್ತಾರೆ, ಅದಕ್ಕೆ ನಾ ಇಲ್ಲೇ ಇದನ್ನ ರಿಮೈಂಡ್ ಮಾಡಲಿಕ್ಕೆ ಬರ್ತಿರೋದು. ಘನ ಬಹುಪದೋಕ್ತಿ ಡಿಗ್ರಿ 3 ಆಗಿರ್ತೈತಿ. ಪಿ ಆಫ್ ಎಕ್ಸ್ ಇಸ್ಕೋ ಟು ax³ ಪ್ಲಸ್ bx² ಪ್ಲಸ್ cx ಪ್ಲಸ್ ಡಿ ಇದು ಆದರ್ಶ ರೂಪ. ಇಲ್ಲಿ ಎ ಬಿ ಸಿ ಡಿಗಳು ವಾಸ್ತವ ಸಂಖ್ಯೆಗಳಾದ ಮತ್ತು ಎ 0 ಆಗಿರಬಾರ್ದು. ಈ ಒಂದು ಸೂತ್ರಗಳನ್ನು ಮತ್ತು ಬಹುಪದೋಕ್ತಿಗಳನ್ನು ಡಿಗ್ರಿನ ನೆನ್ಪಿಟ್ಕೋರಿ, ಆದರ್ಶ ರೂಪ ನೆನ್ಪಿಟ್ಕೋರಿ. ನೆಕ್ಸ್ಟ್, ಒಂದು ಅಂಕದ ಇನ್ನೊಂದು ಪ್ರಶ್ನೆಯನ್ನು ನೋಡೋಣ. ಇಲ್ಲೇ ಇದು ಪ್ರಿಪ್ರೇಟರಿ 2019ರಲ್ಲಿ ಬಿದ್ದಿರುವಂಥ ಪ್ರಶ್ನೆ. ನಾನು ಬೇರೆ ಬೇರೆ ಥರ ಲೆಕ್ಕಗಳನ್ನು ಇಲ್ಲಿ ನಿಮಗೆ ಮಾಡಿ ತೋರಿಸ್ತೀನಿ. ಒಂದು ಪ್ರಾಕ್ಟೀಸನ್ನು ಕೂಡ ಮಾಡಿ. ಶೂನ್ಯತೆಗಳ ಮೊತ್ತ ಮತ್ತು ಗುಣಲಬ್ಧ -3 ಮತ್ತು 2
ಆಗಿರುವ ವರ್ಗ ಸಮೀಕರಣವನ್ನು ಕಂಡುಹಿಡಿಯಿರಿ. ಈಗಾಗಲೇ ನಾವು ವರ್ಗ ಸಮೀಕರಣದ ಆದರ್ಶ ರೂಪ ಹೇಳಿದ್ದೇನೆ. ax² + bx ಪ್ಲಸ್ ಏನಪ್ಪ ವರ್ಗ ಸಮೀಕರಣದ ಆದರ್ಶ ರೂಪ ax² + bx + c. ಈ ಥರ ನಮಗೆ ವರ್ಗ ಸಮೀಕರಣ ನಮಗೆ ಬರೀ ಶೂನ್ಯತೆಗಳ ಮೊತ್ತ ಮತ್ತು ಗುಣಲಬ್ಧ ಕೊಟ್ಟಾರ. ನಾವೀಗ ಆ ವರ್ಗ ಸಮೀಕರಣ ಬರಿಬೇಕು ಈ ಥರ. ಆದ್ದರಿಂದ ಶೂನ್ಯತೆಗಳ ಮೊತ್ತ ಆಲ್ಫಾ + ಬೀಟಾ -3, ಶೂನ್ಯತೆಗಳ ಗುಣಲಬ್ಧ ಆಲ್ಫಾ × ಬೀಟಾ 2. ಈಗ ಅದು ಒಂದು ಬಹುಪದೋಕ್ತಿ ಅಂಥೇಳಿ ಮಾಡ್ಕೋಬೇಕಂತೇಳಿ ಅದು ಒಂದು ಸೂತ್ರ ಇದೆ. ಈ ಸೂತ್ರವನ್ನು ನೆನ್ಪಿಟ್ಕೋರಿ. ಯಾವಾಗ ವರ್ಗ ಸಮೀಕರಣ ಕಂಡುಹಿಡೀರಿ ಅಂದಾಗ ಈ ಸೂತ್ರ ಬಳಸಬೇಕು. x² - ಆಲ್ಫಾ + ಬೀಟಾ ಹೋಲ್ x + ಆಲ್ಫಾ ಬೀಟಾ = 0. ಈಗ ನಮ್ಗೆ ಆಲ್ಫಾ + ಬೀಟಾ ಕೊಟ್ಟಿದ್ದಾರೆ -3. ಆ -3 ಈ ಸೂತ್ರದಲ್ಲಿ ಹಾಕಿ ಬ್ರಾಕೆಟ್ ಹಾಕಿ x ಹೊರಗೆ ಹಾಕಬೇಕು. ಪ್ಲಸ್ ಇಲ್ಲಿ ನೋಡ್ರಿ, ಒಂದು ಕಡೆ ಮೈನಸ್ ಐತಿ, ಒಂದು ಕಡೆ ಪ್ಲಸ್ ಐತಿ, ಲಕ್ಷ ಇಟ್ಕೋಬೇಕು. ಆಲ್ಫಾ ಬೀಟಾ ಎಷ್ಟು ಕೊಟ್ಟಾರ 2 = 0. ಆದ್ದರಿಂದ p of x = x² - +3x + 2. ಇದು ನಾವೀಗೇನೋ ವರ್ಗ ಸಮೀಕರಣದ ರೂಪದಲ್ಲಿ ಈ ಒಂದು ಲೆಕ್ಕವನ್ನು ಬರ್ಕೊಂಡ್ವಿ. ಇದು ಕೂಡ 1 ಅಂಕದ ಪ್ರಶ್ನೆಯಾಗಿದೆ. ಇನ್ನು ಮುಂದೆ 3 ಅಂಕದ ಪ್ರಶ್ನೆಗಳು ಯಾವ ಥರ ಬೀಳ್ತವೆ, ಇದು ಮಾದರಿ ಪ್ರಶ್ನೆ ಪತ್ರಿಕೆ 2025ರಲ್ಲಿ ಕೊಟ್ಟಿರುವಂಥ ಒಂದು ಪ್ರಶ್ನೆ ನೋಡೋಣ. ಶೂನ್ಯತೆಗಳ ಮೊತ್ತ ಮತ್ತು ಗುಣಲಬ್ಧಗಳು ಕ್ರಮವಾಗಿ 2 ಮತ್ತು -8 ಆಗಿರುವ ವರ್ಗ ಬಹುಪದೋಕ್ತಿಯನ್ನು ಬರೆಯಿರಿ ಮತ್ತು ಆ ಬಹುಪದೋಕ್ತಿಯ ಶೂನ್ಯತೆಗಳನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಇಲ್ಲೇ ಮೇಲೆ ಮಾಡಿದೇವಲ್ಲ ಆ ಥರನೇ ಲೆಕ್ಕ ಕರೆ. ಇಲ್ಲಿ ಇದು 3 ಅಂಕದ ಪ್ರಶ್ನೆ ಇದೆ. ಯಾವ ಥರ ಬರಿಬೇಕು ಅನ್ನೋದನ್ನು ನೋಡೋಣ. ಶೂನ್ಯತೆಗಳ ಮೊತ್ತ ಆಲ್ಫಾ + ಬೀಟಾ 2, ಗುಣಲಬ್ಧ ಆಲ್ಫಾ × ಬೀಟಾ = -8. ಆಲ್ರೆಡಿ ಕೊಟ್ಟಾರ ಶೂನ್ಯತೆಗಳ ಮೊತ್ತ ಮತ್ತು ಗುಣಲಬ್ಧ. ಈಗ ಬೇಕಾಗಿರೋ ಬಹುಪದೋಕ್ತಿ ಯಾವುದಪ್ಪ? ಈಗ ಸೂತ್ರ ಹಚ್ಚಬೇಕು. p of x = x² - ಆಲ್ಫಾ + ಬೀಟಾ × x + ಆಲ್ಫಾ ಬೀಟಾ. ಆಲ್ಫಾ + ಬೀಟಾ ಏನದು? 2. ಆ 2 ಈ ಸೂತ್ರದಲ್ಲಿ 2 ಹಾಕಿ ಬ್ರಾಕೆಟ್ ಹಾಕಿ x ಹಾಕಬೇಕು. ಪ್ಲಸ್ ಆಲ್ಫಾ × ಬೀಟಾ ಎಷ್ಟು ಕೊಟ್ಟಾರು? -8 ಬ್ರಾಕೆಟಲ್ಲಿ ಹಾಕೋಬೇಕು. ಆದ್ದರಿಂದ p of x = x² - 2x ಪ್ಲಸ್ ಮೈನಸ್ ಏನಾಗ್ತದ? ಮೈನಸ್ ಆಗ್ತೈತಿ, -8. ಈಗ ನಮಗೇನು ಬಹುಪದೋಕ್ತಿ ಬಂತೀಗ? ನಮಗೇನು ಬಹುಪದೋಕ್ತಿ ಮೇಲೆ ಕ್ವಶನಲ್ಲಿ ಕೊಟ್ಟಿರಲಿಲ್ಲ. ನಾವೀಗ ಬಹುಪದೋಕ್ತಿ ವರ್ಗ ಬಹುಪದೋಕ್ತಿಯನ್ನು ಕಂಡುಹಿಡಿದ್ವಿ. x² - 2x - 8. ಇದು ಲೆಕ್ಕ ಹಾಫ್ ಆಗಿದೆ. ಇನ್ನು ಕಂಟಿನ್ಯೂ ನೋಡೋಣ. ಅದೇ ಲೆಕ್ಕವನ್ನು ಕಂಟಿನ್ಯೂ ಮಾಡೋಣ. ಬಹುಪದೋಕ್ತಿಯ ಶೂನ್ಯತೆಗಳನ್ನು ಕಂಡುಹಿಡಿಯಿರಿ ಅಂತ ಹೇಳಿದಾರಲ್ಲ. ಈಗ ನಮ್ಮ ಬಹುಪದೋಕ್ತಿ ಸಿಕ್ತಿ ಯಾವುದಪ್ಪ? x² p of x = x² - 2x - 8. ಇಲ್ಲೇ ಶೂನ್ಯತೆ ಕಂಡುಹಿಡಿಬೇಕಾದ್ರೆ ಇಲ್ಲಿ ನಾವು ಅಪವರ್ತಿಸಿ ಮಾಡ್ಕೋಬೇಕು. ಇಲ್ಲೇನೈತಿ? ಒಂದನೇ ಪದದಲ್ಲಿ ಏನು ಎಕ್ಸರ ಬಾಜುಕ್ಕೆ ಏನೂ ಇರಲಿ ಅಂದ್ರೆ 1 ಇರ್ತೈತಿ. 1 × -8 -8 ಆತ. -8 ಗುಣಿಸಿದ್ರೆ -8 ಆಗಬೇಕು, ಮತ್ತು ಕೂಡಿಸಿದ್ರೆ ಅಥವಾ ಕಳೆದ್ರೆ -2 ಬರಬೇಕು. ಇಲ್ಲಿ ನೋಡ್ರಿ, ಎರಡನೇ ಪದ ಏನೈತಿ? -2. ಆದ್ದರಿಂದ -8 ಗುಣಿಸಿದ್ರೆ ಬರಬೇಕು ಮತ್ತು ಕಳೆದ್ರೆ -2 ಬರ್ಬೇಕಂದ್ರೆ 4 2 8 ಆಗ್ತೈತಿ. 4ರಲ್ಲಿ 2 ಕಳೆದ್ರೆ 2 ಬರ್ತೈತಿ. ಕರೆ ಮೈನಸ್ ಬರಬೇಕಲ್ಲ. ದೊಡ್ಡ ಅಂಕಿಯಿಂದ -4 ಇಟ್ಕೋಬೇಕು, ಚಿಕ್ಕ ಅಂಕಿಗೆ ಪ್ಲಸ್ ಇಟ್ಕೋಬೇಕು. ಆದ್ದರಿಂದ ನಾ ಇದನ್ನು -2 ಸ್ಪ್ಲಿಟ್ ಮಾಡ್ತಾ ಇದ್ದೇನೆ. ಈಗ ಸ್ಪ್ಲಿಟ್ ಮಾಡಿದಾಗ x² - 4 2 ಇದ್ದಿದ್ದು ಬದಲಾಗಿ -4x + 2x. ನೋಡಿರಿ, -4 2 ಕಳೆದ್ರೆ -2 ಬರ್ತೈತಲ್ಲ, ಆ ಥರ 2x. ಮೊದಲೇ ಪದ ಕೊನೆ ಪದ ಹಾಗೆ ಇಡಬೇಕು. ಮಿಡಲ್ ಪದವನ್ನು ಅಷ್ಟೇ ನಾವು ಸ್ಪ್ಲಿಟ್ ಮಾಡ್ತಾ ಇದ್ದೇವೆ. ಈಗ 4 ಪದಗಳಾದವು ಇಲ್ಲ, 2 ಪದಗಳಾಗಿ ಮಾಡ್ಕೊಂಡ x ಕಾಮನ್ ಬರ್ತೈತಿ, x - 4 + 2 ಕಾಮನ್ ಬರ್ತೈತಿ, x - 4. ಇಲ್ಲಿ x - 4 ಬಂದರೆ ಇಲ್ಲೂ x - 4 ಬರಬೇಕು. ಆ ಥರ ಲೆಕ್ಕ ಮಾಡಬೇಕು. x - 4 x + 2 ಬರ್ಕೊಂಡ = 0 ಹಾಕೋಬೇಕು ಎರಡು ಕಡೆ. x ಬೆಲೆ ಕಂಡು ಹಿಡಬೇಕು. x -4 ಇದ್ದಿದ್ದು ಈ ಸೈಡ್ ಬಂದರೆ ಏನಾಗ್ತೈತಿ? +4 + 2 ಈ ಸೈಡ್ ಬಂದರೆ ಏನಾಗ್ತೈತಿ? -2. ಈಗ ನಮ್ಗೆ ಶೂನ್ಯತೆಗಳು ಸಿಕ್ಕು. 4 ಒಂದು 4, ಇನ್ನೊಂದು -2. ಇನ್ನು ಮುಂದಿನ ಲೆಕ್ಕಕ್ಕೆ ಹೋಗೋಣ. ಇದು ಕೂಡ ಒಂದು ಇಂಪಾರ್ಟೆಂಟ್ ಪ್ರಶ್ನೆನೇ ಆಗಿದೆ. ಈ ಥರನೂ ಕೂಡ ಎಕ್ಸಾಮಲ್ಲಿ ಬರ್ತದ ಮಕ್ಕಳೇ. ಇದನ್ನು ಪ್ರಾಕ್ಟೀಸ್ ಮಾಡಿ. p of x = 6x² - 7x - 3. ಈ ವರ್ಗ ಬಹುಪದೋಕ್ತಿಯ ಶೂನ್ಯತೆಗಳನ್ನು ಕಂಡುಹಿಡಿಯಿರಿ ಹಾಗೂ ಶೂನ್ಯತೆಗಳು ಮತ್ತು ಸಹಗುಣಕಗಳ ನಡುವಿನ ಸಂಬಂಧವನ್ನು ತಾಳೆ ನೋಡಿ ಅಂತ ಎಕ್ಸಾಮಲ್ಲೂ ಕೂಡ ಬಹಳ ಸಲ ಕೇಳಿರ್ತಾರೆ. ಲೆಕ್ಕವನ್ನು ನೋಡ್ಕೊರಿ. p of x = 6x² - 7x - 3. ಇಲ್ಲೂ ಕೂಡ ಅದೇ ಥರ ಮಾಡೋದು. ಮೇಲಿನ ಥರ 6 ಮತ್ತು 3 ಗುಣಾಕಾರ ಮಾಡಿದರೆ 6 3 18 ಆಯಿತು. -3 ಇರೋದ್ರಿಂದ -18 ಆಯಿತು. ಗುಣಿಸಿದ್ರೆ -8 ಬರಬೇಕು,
ಕಳೆದ್ರೆ -7 ಬರಬೇಕು ಮಿಡಲ್ ನಂಬರ್. ಆದ್ದರಿಂದ 9 2 18 ಆಗ್ತೈತಿ. -9 2 ಕಳೆದ್ರೆ -7 ಆಗ್ತೈತಿ. ಆ ಥರ ನಾವೀಗ 6x² - 9x + 2x - 3 ಅಂತ ಸ್ಪ್ಲಿಟ್ ಮಾಡ್ಕೊಂಡ್ವಿ. ಈಗ -7 2 ಭಾಗ ಮಾಡಿದರೆ 6 ಮತ್ತು 9 3 ಮಗ್ಯಾಗ ಬರ್ತೈತಿ. ಆದ್ದರಿಂದ 3x ಕಾಮನ್ ಬಂತು. ಬ್ರ್ಯಾಕೆಟ್ 3 2 6 2x -3 3 9 -3 ಯಾಕಂದರೆ x ಆಲ್ರೆಡಿ ಹೊರಗೈತಿ. ಪ್ಲಸ್ ಐತಿ, ಪ್ಲಸ್ ಇಟ್ಕೋಬೇಕು. 2x - 3 ಆಲ್ರೆಡಿ ಐತಿ ನೋಡ್ತಾ ಇದ್ದೀರಿ. ಏನೂ ಮಾಡೋದಿಲ್ಲ. 2x - 3 ಬರೆದ 1 ಅಂತ ಇಟ್ಕೋಬೇಕು, ಒಂದಲೇ. ಆದ್ದರಿಂದ 2x - 3 ಈ 2 ಅದಾವಲ್ಲ, 2x - 3 ಅದನ್ನು ಒಂದೇ ಇಟ್ಕೋಬೇಕು. 2x - 3 3x + 1 2x - 3 = 0. ಆದ್ದರಿಂದ x ಬೆಲೆ ಕಂಡುಹಿಡಿಯುವಾಗ 2x ಇದು -3 + 3 ಆಯಿತು. x = 3. ಇದು 2 ಗುಣಾಕಾರ ಇದ್ದದ್ದು ಭಾಗಾಕಾರ ಆಗ್ತದೆ. 3/2. 3x = -1 ಅಂದ್ರೆ +1 ಇದ್ದದ್ದು ಈ ಸೈಡ್ ಬಂದ್ರೆ -1 ಆಯಿತು. x = -1/3 ಏನಾಯಿತು, ಭಾಗಾಕಾರ ಆಯಿತು. ಈಗ 2 ನಮಗೆ ಏನು ಬಂದುಪ್ಪ, ಇವ ಶೂನ್ಯತೆಗಳು ಬಂದು ಫಸ್ಟ್. ಇನ್ನು ಸಹಗುಣಕಗಳ ನಡುವಿನ ಸಂಬಂಧ ಅಂತ ಕೇಳಿದಾರಲ್ಲ, ಈಗ ನೋಡಿ ax² + bx + c. ಈಗ ಕ್ವಶನ್ ಏನು ಕೊಟ್ಟಾರೆ, 6x² - 7x - 3. ಇದರಲ್ಲಿ a b c ಬೆಲೆಗಳನ್ನು ತಗೋಬೇಕು. a ಅಂದರೆ 6, b ಅಂದರೆ -7, c ಅಂದರೆ -3. ಮೈನಸ್ ಇದ್ರೆ ಮೈನಸ್ ಬರ್ಕೋಬೇಕು. ಶೂನ್ಯತೆಗಳು ಏನು ಬಂದು, ಆಲ್ಫಾ = 3/2, ಬೀಟಾ -1/3. ಶೂನ್ಯತೆಗಳನ್ನು ಒಂದು ಆಲ್ಫಾ ಅಂತಾರೆ, ಒಂದು ಬೀಟಾ ಅಂತ ಕರೀತಾರೆ. ಅವು ಹಿಂದೆ ನಾವೇನು ಶೂನ್ಯತೆ ಕಂಡುಹಿಡಿದಲ್ಲ ಅಲ್ಲಿ ಬರ್ದೇನೀಗ. ನೆಕ್ಸ್ಟ್ ಆಲ್ಫಾ ಪ್ಲಸ್ ಬೀಟಾ ಶೂನ್ಯತೆಗಳ ಮೊತ್ತ ಕಂಡುಹಿಡಿಬೇಕು. ಆಲ್ಫಾ ಪ್ಲಸ್ ಬೀಟಾ = 3/2 ಪ್ಲಸ್ -1/3. ಮೊದಲಿನ ಪ್ಲಸ್ ಮಾಡ್ಕೊಳ್ಳೋಣ. 3 ಮತ್ತು 2 ಲಸ 6 ಬಂತು. 2 3 3 2 3 9 ಆಯಿತು. ಪ್ಲಸ್ ಮೈನಸ್ -2 9 2 ಕಳೆದ್ರೆ 7/6 ಬಂತು. ಆಲ್ಫಾ ಪ್ಲಸ್ ಬೀಟಾ 7/6 ಬಂದ್ರೆ ಶೂನ್ಯತೆಗಳ ಮೊತ್ತ ಸೂತ್ರ -b/a 7/6 ಬರಬೇಕು. ಅಂದ್ರೆ -b ಅಂದ್ರೆ b ಯ ಬೆಲೆನ -7 ಮೈನಸ್ ಹೊರಗೆ ಇಟ್ಕೋಬೇಕು. ಆಲ್ರೆಡಿ ಮೈನಸ್ ಐತಿ ಸೂತ್ರದಲ್ಲಿ. ಮತ್ತು ಬ್ರ್ಯಾಕೆಟ್ನಾಗ -7 ಇಟ್ಕೊಂಡು /a ಬೆಲೆನ 6 ಹಾಕಬೇಕು. -7/6 ನೋಡಿರಿ. ಆಲ್ಫಾ ಪ್ಲಸ್ ಬೀಟಾ ಮಾಡಿದ್ರು +7/6 ಬಂತು. -b/a ಸೂತ್ರ ಮಾಡಿದ್ರು 7/6. ಇದು ಕರೆಕ್ಟ್ ಇದೆ ಅಂತ ನಾವು ಮಾಡಿರುವಂಥ ಲೆಕ್ಕ ಕರೆಕ್ಟ್ ಇದೆ. ಈಗ ಶೂನ್ಯತೆಗಳ ಗುಣಲಬ್ಧ ಆಲ್ಫಾ × ಬೀಟಾ = ಆಲ್ಫಾ 3/2. ಇಲ್ಲಿ ನೋಡಿರಿ 3/2 ಗುಂಡ್ಲೆ ಬೀಟಾ -1/3 ಹಾಕೊಂಡೇನೆ. ಗುಣಾಕಾರ ಮಾಡೋಣ. 3 ಗುಂಡ್ಲೆ -1 -3 2 3 6 ಕಡ್ತಾ ಹೊಡಿನ 3 1 3 2 -1/2 ಬಂತು. ಆಲ್ಫಾ ಬೀಟಾ -1/2 ಬಂತು. ಕರೆ ಶೂನ್ಯತೆಗಳ ಗುಣಲಬ್ಧ c/a ಸೂತ್ರ ಇಟ್ಕೊಂಡು ಮಾಡಿದ್ರೆ ಅದು -1/2 ಬರ್ತೈತೆ ನೋಡೋಣ. -3/6 3 1 3 2 ಎಲ್ಲಿಂದ ಹಾಕಿದ್ನಿ -3 ನಾನು ನೋಡಿಲಿ. ಇಲ್ಲಿ ಮ್ಯಾಲಿದೆ ಅಲ್ಲ ಸಿ ನೋಡ್ರಿಲೆ c -3 ಮತ್ತು a 6 ಅದೇ ಬೆಲೆಗಳನ್ನು ನಾನು ಇಲ್ಲೇ ಕೆಳಗೆ ಹಾಕೊಂಡಿನಿ. c -3 a 6 3 1 3 2 -1/2 2 -1/2 ಬಂತಲ್ಲ. ಈ ಥರ ನಾವು ಏನು ಲೆಕ್ಕವನ್ನು ಮಾಡಬೇಕು. ಮತ್ತು ಇಲ್ಲಿ ನೋಡಿ ಇನ್ನೊಂದು ಹೇಳ್ತೇನೆ, ಇದು ಇಂಪಾರ್ಟೆಂಟ್ ಇದೆ. ಈ ಥರ ಲೆಕ್ಕಗಳನ್ನು ಮತ್ತೆ ನೀವು ಬಿಡಿಸ್ರಿ. 6x² - 7x3 ವರ್ಗ ಬಹುಪದೋಕ್ತಿ ಶೂನ್ಯತೆ ಕಂಡುಹಿಡಿಬೇಕು. ಶೂನ್ಯತೆ ಮತ್ತು ಸಹಗುಣಕಗಳ ನಡುವಿನ ಸಂಬಂಧ ಕಂಡುಹಿಡ್ಕೋಬೇಕು. ಶೂನ್ಯತೆ ಕಂಡುಹಿಡ್ಕೊಳ್ಳೋದು ಗುರ್ತಾಯ್ತಲ್ಲ, ಅಪವರ್ತನ ವಿಧಾನ ಮಾಡ್ಕೋಬೇಕು. ಆಮೇಲೆ ಶೂನ್ಯತೆಗಳನ್ನು ಮೊತ್ತ ಮಾಡ್ಕೋಬೇಕು. ಎರಡೂ ಸಮ ಬರಬೇಕು ಎರಡು ಕಡೆ. ಈ ಥರ ಒಂದು ಲೆಕ್ಕ ಮಾಡ್ಕೊಂಡ ಮುಂದೆ ಲಾಸ್ಟ್ ಒಂದು ಲೆಕ್ಕ ನೋಡ್ರಿ. ಇದು ಒಂಥರ ಬೇರೆ ಡಿಫ್ರೆಂಟ್ ಇದೆ. ಆಲ್ಫಾ ಮತ್ತು ಬೀಟಾಗಳು p(x) = x² + 3x + 2. ಇದು ಬಹುಪದೋಕ್ತಿ. ಎರಡು ಶೂನ್ಯತೆಗಳಾದರೆ ಆಲ್ಫಾ ಕ್ಯೂಬ್ ಬೀಟಾ ಪ್ಲಸ್ ಆಲ್ಫಾ ಬೀಟಾ ಕ್ಯೂಬ್ ಬೆಲೆಯನ್ನು ಕಂಡುಹಿಡಿಯಿರಿ. ಫಸ್ಟ್ p(x) = x² + 3x + 2 ಬರ್ಕೋಬೇಕು. a b c ಬೆಲೆಗಳನ್ನು ಬರ್ಕೋಬೇಕು. a is 1, ಅಕ್ಷರ ಮುಂದೆ ಏನು ಬರಬೇಕಂದ್ರೆ 1 ಅಂತ ಇಟ್ಕೋಬೇಕು. b ಬೆಲೆ +3, c ಬೆಲೆ +2. ಶೂನ್ಯತೆಗಳ ಮೊತ್ತ ಆಲ್ಫಾ ಪ್ಲಸ್ ಬೀಟಾ = -b/a ಸೂತ್ರ ಬರ್ಕೊಂಡ ಮೈನಸ್ ಆಲ್ರೆಡಿ ಐತಿ ಸೂತ್ರದಲ್ಲಿ 3, b ಬೆಲೆ 3, a ಬೆಲೆ 1 -3 ಬಂತು. ಆಲ್ಫಾ ಬೀಟಾ c/a c 2/1 2 ಬಂತು. ಅಂದ್ರೆ ನನಗೆ ಆಲ್ಫಾ ಪ್ಲಸ್ ಬೀಟಾ -3 ಬಂತು, ಆಲ್ಫಾ ಬೀಟಾ 2 ಬಂತು. ಈಗ ಇದು ನೋಡಿ, ಆಲ್ಫಾ ಕ್ಯೂಬ್ ಬೀಟಾ ಪ್ಲಸ್ ಆಲ್ಫಾ ಬೀಟಾ ಕ್ಯೂಬ್ ಕಾಮನ್ ಆಲ್ಫಾ ಬೀಟಾ ಹೊರಗೆ ತಗೊಳ್ಳೋದು.
ಅಲ್ಫಾ ಸ್ಕ್ವೇರ್ ಪ್ಲಸ್ ಬೀಟಾ ಸ್ಕ್ವೇರ್ ಬಂತು. ಅಲ್ಫಾ ಬೀಟಾ ಹಂಗೆ ಹೊರಗಿರಲಿ. ಅಲ್ಫಾ ಪ್ಲಸ್ ಬೀಟಾ ಹೋಲ್ ಸ್ಕ್ವೇರ್ -2 ಅಲ್ಫಾ ಬೀಟಾ ಅಂತ ಬರ್ಕೋಬೇಕಿದ್ನ ಸ್ಪ್ಲಿಟ್ ಮಾಡ್ಕೋಬೇಕು. ಅಲ್ಫಾ ಬೀಟಾ ಏನೈತಿ -2 ಐತಿ, ಬೆಲೆ ಹಾಕಿನಿ. ಅಲ್ಫಾ ಪ್ಲಸ್ ಬೀಟಾ ಏನೈತಿ -3 ಐತಿ, ಹೋಲ್ ಸ್ಕ್ವೇರ್ -2 ಇಂಟು ಅಲ್ಫಾ ಬೀಟಾ 2. 3ರ ವರ್ಗ 9 -2 2 4. 9 4 ಹೋದ್ರೆ 5. 9 4 ಹೋದ್ರೆ 5. 5 2 10. ಏನು ಬಂತ ಆನ್ಸರ? ಅಲ್ಫಾ ಕ್ಯೂಬ್ ಬೀಟಾ ಪ್ಲಸ್ ಅಲ್ಫಾ ಬೀಟಾ ಕ್ಯೂಬ್ = 10. ನೋಡಿ, ಫಸ್ಟ್ ಅಲ್ಫಾ ಬೀಟಾ ಏನು ಮಾಡೋದು, ಕಾಮನ್ ತಗೋಬೇಕು. ಅಲ್ಫಾ ಸ್ಕ್ವೇರ್ ಪ್ಲಸ್ ಬೀಟಾ ಸ್ಕ್ವೇರ್ ಬಂತು. ಒಂದು ಅಲ್ಫಾ ಹೊರಗೆ ಹೋತಂದ್ರೆ 2 ಅಲ್ಫಾ ಉಳಿತು, ಬೀಟಾ ಆಲ್ರೆಡಿ ಹೊರಗೈತಿ. ಮತ್ತು ಪ್ಲಸ್ ಬೀಟಾ 1 ಹೋತಂದ್ರೆ ಬೀಟಾ ಸ್ಕ್ವೇರ್ ಉಳಿತು. ಇದನ್ನು ಅಲ್ಫಾ ಪ್ಲಸ್ ಬೀಟಾ ಹೋಲ್ ಸ್ಕ್ವೇರ್ -2 ಅಲ್ಫಾ ಬೀಟಾ ಅಂತ ಬರ್ಕೋಬೇಕು. ಇದು ಸೂತ್ರದ ಪ್ರಕಾರ ಬರ್ಕೋಬೇಕಿನ್ನ. ಇದು ಸೂತ್ರ ಐತೆ ಇದರಿಂದ. ಅಲ್ಫಾ ಪ್ಲಸ್ ಬೀಟಾ -3, ಅಲ್ಫಾ 2, 3ರ ವರ್ಗ ಮೈನಸ್ ಇದ್ರೂ ವರ್ಗ ಮಾಡಿದರೆ ಇದನ್ನ ಮೈನಸ್ ಪ್ಲಸ್ ಆಗ್ತೈತಿ, 9 ಬರ್ತೈತಿ. 9 4 ಹೋದ್ರೆ 5, 5 2 10. ಈ ಥರ ಈ ಲೆಕ್ಕವನ್ನು ಮಾಡಬೇಕು. ಆಲ್ಮೋಸ್ಟ್ ನಾನು ಎಲ್ಲ ಹೆಚ್ಚಾಗಿ ಎಲ್ಲ ಇಂಪಾರ್ಟೆಂಟನ್ನು ಕವರ್ ಮಾಡೀನಿ. ಈ ವಿಡಿಯೋವನ್ನು ಕೊನೆವರೆಗೆ ನೋಡಿರಿ ಮತ್ತು ಅಭ್ಯಾಸವನ್ನು ಮಾಡಿರಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಮುಕ್ತಾಯಗೊಳಿಸ್ತೀನಿ. ಧನ್ಯವಾದಗಳು.